ದಿನಾಂಕ 29/8/2025 ಶುಕ್ರವಾರ ಬೆಳಗ್ಗೆ 10:30 ಗಂಟೆಗೆ ಮೈಸೂರಿನ ಶ್ರೀಮಠದಲ್ಲಿ ಪೂಜ್ಯರಾದ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ 110ನೇ ಜಯಂತಿ ಮಹೋತ್ಸವವನ್ನು ಏರ್ಪಡಿಸಿದ್ದು, ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಮಂಜುನಾಥ್ ಅವರು ತಿಳಿಸಿದರು. ವಾರ್ಷಿಕ ಸಂಚಿಕೆಯ ಉತ್ತಮ ವಾರ್ಷಿಕ ಸಂಚಿಕೆಗೂ ಸಹ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ JSS ಪ್ರಸಾದ ನಿಲಯಗಳ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ JSS ಪ್ರಸಾದ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷದಂತೆ ಈ ವರ್ಷವನ್ನು ಸಹ ನೀಡಲಾಗ್ತಾ ಇದೆ. ಈ ಮೃಗಾಲಯಕ್ಕೆ ಕೊಡುಗೆ ಇದನ್ನು ನಿನ್ನೆ ಮತ್ತು ಮೊನ್ನೆ ಪ್ರತಿ ವರ್ಷ ಜಯಂತಿ ಅಂಗವಾಗಿ ಮೃಗಾಲಯದ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಆಹಾರ ವಿತರಣೆ ಮಾಡುವ ಉದ್ದೇಶದಿಂದ 1 ಲಕ್ಷ ರೂಗಳನ್ನು ನೀಡಲಾಗ್ತಾ ಇದೆ. ಇದನ್ನು 1-2 ದಿನದ ಹಿಂದೆ ಅದನ್ನು ಕೊಡಲಾಗಿದೆ. ಹಾಗೆ ನೇತ್ರ, ರಕ್ತ, ಅಂಗಾಂಗ ಹಾಗೂ ದೇಹ ದಾನದ ಬಗ್ಗೆ ನಮ್ಮ JSS ಆಸ್ಪತ್ರೆಯ ವತಿಯಿಂದ ನಮ್ಮ ಶ್ರೀಮಠದ ಎಲ್ಲಿ ಕಾರ್ಯಕ್ರಮ ನಡೀತದೋ ಅಲ್ಲಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಅಲ್ಲಿ ವಿವರಗಳನ್ನ ನೀಡಲಾಗ್ತದೆ. ಬೇಕಾದವರು ತಮ್ಮ ಹೆಸರುಗಳಲ್ಲಿ ನೋಂದಾಯಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಹಾಗೆ ಈ ವರ್ಷ ವಿಶೇಷವಾಗಿ ಶಿವರಾತ್ರಿ ರಾಜೇಂದ್ರ ಕಲಾ ಬಳಗ ಅಂತೇಳಿ ಒಂದು ಹೊಸ ಬಳಗದವರು ಪ್ರಭುಲಿಂಗ ಲೀಲೆ ಅಂತ ಒಂದು ನಾಟಕವನ್ನು ಅಲ್ಲಿ ಸಂಜೆ 4ಕ್ಕೆ ಅಭಿನಯ ಮಾಡ್ತಾ ಇದ್ದಾರೆ. ಅದು ತುಂಬ ಒಳ್ಳೆಯ ನಾಟಕ. ಹೀಗೆ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ JSS ಗ್ರಂಥಮಾಲೆ ಅಂತ ಏನಿದೆಯೋ ಪ್ರಕಟಣಾ ವಿಭಾಗ ಈ ಒಂದು ತಿಂಗಳು ಪೂರ್ತಿ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 30ರವರೆಗೂ ಎಲ್ಲ ಪುಸ್ತಕಗಳಿಗೂ ಸುಮಾರು 50ರಷ್ಟು ರಿಯಾಯಿತಿಯನ್ನು ಕೊಡ್ತಾ ಇದ್ದೀವಿ. ಇದಾದ ನಂತರ 1 ತಿಂಗಳ ಅವಧಿಯಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಸಂಸ್ಥೆಯ ವಿವಿಧ ಶಾಲೆಗಳು, ಕಾಲೇಜುಗಳು ಮತ್ತು ಸಂಘ ಸಂಸ್ಥೆಗಳು ಹಾಗೆಯೇ ಸಾರ್ವಜನಿಕ ಸಂಸ್ಥೆಗಳು ಸಹ ವಿವಿಧ ಕಡೆ ಶ್ರೀಗಳ ಜಯಂತಿ ಮಹೋತ್ಸವವನ್ನು ಸ್ವಯಂ ಪ್ರೇರಿತವಾಗಿ ಆಚರಿಸ್ತಾ ಇದ್ದಾರೆ. ಅಲ್ಲಿ ಕೆಲವು ಕಡೆ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಹೆಣ್ಣು ಹಂಪಲನ್ನು ವಿತರಿಸೋದು, ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕವನ್ನು ಕೊಡುವಂಥದ್ದು, ವಸ್ತ್ರಗಳನ್ನು ಕೊಡುವಂಥದ್ದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ವಿವಿಧ ಸಂಸ್ಥೆಗಳವರು ಹಾಗೆಯೇ ಸಾರ್ವಜನಿಕ ಸಂಘ ಸಂಸ್ಥೆಗಳು ಸಹ ಹಮ್ಮಿಕೊಳ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ 1000 ಜನ ಭಕ್ತಾದಿಗಳು ಸಾರ್ವಜನಿಕರು ಬರ್ತಾ ಇದ್ದಾರೆ. ತಾವಿಲ್ಲೆಲ್ಲ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಹೆಚ್ಚಿನ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ತಿಳಿಯುವಂತೆ ತಮ್ಮ ಮಾಧ್ಯಮಗಳಲ್ಲಿ ಇದನ್ನು ಹೆಚ್ಚು ಪ್ರಚಾರ ಕೊಡಬೇಕು ಅಂತ ಕೇಳ್ಕೊಳ್ತಾ, ಹಾಗೆಯೇ 29ರಂದು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.